ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಇದೆ. ಬೆಳಗ್ಗೆ 10:30ಕ್ಕೆ ಗಣೇಶ ಮೂರ್ತಿಗಳ ಮೆರವಣಿಗೆ ಸಾಗುತ್ತೆ. 28 ಗಣೇಶ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ ಇದೆ. ಸುಮಾರು 3 ಕಿಲೋಮೀಟರ್ ಸಾಗರಿದೆ ಗಣೇಶ ಮೂರ್ತಿಯ ಮೆರವಣಿಗೆ. ನಗರದ ಐಬಿ ಸರ್ಕಲ್ನಿಂದ ಈ ಗಣೇಶ ಮೆರವಣಿಗೆ ಶುರುವಾಗುತ್ತೆ. ಪೇಟೆ ಬೀದಿ, ಕೊಲ್ಲಿ ಸರ್ಕಲ್ ಈ ಮಾರ್ಗವಾಗಿ ಮೆರವಣಿಗೆ ಸಾಗಲಿದ್ದು ಅಂತಿಮವಾಗಿ ಶಿಂಷಾ ನದಿಯಲ್ಲಿ ಗಣೇಶ ಮೂರ್ತಿಯ ವಿಸರ್ಜನೆಯನ್ನ ಮಾಡಲಾಗುತ್ತೆ. ನಗರದ ಐಬಿ ಸರ್ಕಲ್ನಿಂದ ಆರಂಭ ಆಗಲಿರುವಂತಹ ಮೆರವಣಿಗೆ, ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಸಾಮೂಹಿಕ ಗಣಪತಿ ವಿಸರ್ಜನೆ ಇರುವಂತಹ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆ, ಬೇಕಾದಂತಹ ಅನುಕೂಲ ಇದೆಲ್ಲವನ್ನ ಮಾಡಿಕೊಳ್ಳಲಾಗಿದೆ. 28 ಗಣೇಶ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ ಇರೋದು. ಮೊನ್ನೆಯಾದಂತಹ ಘಟನೆಯ ಬಳಿಕ ವಿಶೇಷ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಮದ್ದೂರು ಪಟ್ಟಣಕ್ಕೆ ರಾಜ್ಯ ಬಿಜೆಪಿ ನಿಯೋಗ ಕೂಡ ಇವತ್ತು ಭೇಟಿ ಕೊಡ್ತಾ ಇದೆ. ಈ ಗಣೇಶ ವಿಸರ್ಜನೆಯಲ್ಲಿ ನಾಯಕರುಗಳು ಭಾಗಿಯಾಗಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದು, ಮೆರವಣಿಗೆಯ ನಡುವೆ ರಾಮ ಮಂದಿರ ಪಾರ್ಕ್ ಬಳಿ ಭಾಷಣ ಕೂಡ ಇದೆ. ಇನ್ನು ಆ ಗಲಭೆಯಲ್ಲಿ ಲಾಠಿ ಚಾರ್ಜ್ನಿಂದ ಗಾಯಗೊಂಡಂತಹವರ ಮನೆಗೂ ಕೂಡ ಭೇಟಿ ಕೊಡಲಾಗುತ್ತೆ. ಗಣೇಶ ವಿಸರ್ಜನೆಯ ಮೆರವಣಿಗೆ ಆಗುವುದಕ್ಕೂ ಮುನ್ನ ಗಾಯಗೊಂಡವರ ಮನೆಗಳಿಗೆ ಬಿಜೆಪಿ ನಾಯಕರು ಭೇಟಿ ಕೊಡಲಿದ್ದಾರೆ. ಇವತ್ತು ಸಾಮೂಹಿಕ ಗಣೇಶ ವಿಸರ್ಜನೆ ರ್ಯಾಲಿ ಸಾಗಲಿದೆ. ಮೆರವಣಿಗೆಗೆ ಈಗಾಗಲೇ ಮ್ಯಾಪ್ ರೂಟ್ ಕೂಡ ಫಿಕ್ಸ್ ಆಗಿದೆ. ಈ ಮಧ್ಯೆ ಬಿಜೆಪಿ ಮುಖಂಡರುಗಳ ನಿಯೋಗ ಇವತ್ತು ಭೇಟಿ ಕೊಡ್ತಾ ಇದ್ದು ಮೆರವಣಿಗೆಯಲ್ಲಿ ಭಾಗಿಯಾಗಲಿದ್ದಾರೆ. ಅದಕ್ಕೂ ಮುನ್ನ ಗಾಯಗೊಂಡವರ ಮನೆಗೂ ಭೇಟಿ ಕೊಡ್ತಾರೆ. ಹೀಗಾಗಿ ಮದ್ದೂರು ಪಟ್ಟಣದಲ್ಲಿ ಪೊಲೀಸ್ ಸರ್ಪಗಾವಲು, ದಕ್ಷಿಣ ವಲಯ ಐಜಿಪಿ ಬೋರ್ಲಿಂಗಯ್ಯ ಅವರ ನೇತೃತ್ವದಲ್ಲಿ ಭದ್ರತೆ ಒದಗಿಸಲಾಗ್ತಾ ಇದೆ. 5 ಎಸ್ಪಿ, 4 ಎಎಸ್ಪಿ, ಕೆಎಸ್ಆರ್ಪಿ ತುಕಡಿ, ಡಿಎಆರ್ ತುಕಡಿ, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸೇರಿದಂತೆ 2,000 ಸಿಬ್ಬಂದಿಯ ನಿಯೋಜನೆ ಆಗಿದೆ. ಜೊತೆಗೆ ಮದ್ಯ ಮಾರಾಟ ಕೂಡ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಿಸಲಾಗಿದೆ. ಮದ್ದೂರು, ಮಳವಳ್ಳಿ, ಮಂಡ್ಯ ತಾಲೂಕಿನಲ್ಲಿ ಮದ್ಯ ಮಾರಾಟಕ್ಕೆ ನಿಷೇಧ ಇದೆ. ಮದ್ದೂರು ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಭದ್ರತೆ, ಪೊಲೀಸ್ ಸರ್ಪಗಾವಲಿನಲ್ಲಿ ಗಣೇಶ ಮೆರವಣಿಗೆ ಸಾಗೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು ಮದ್ದೂರು ಟೌನ್ನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರೋದರಿಂದ ಎಲ್ಲ ರೀತಿಯಿಂದ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಮುಖ್ಯವಾಗಿ ಇವತ್ತಿನ ಈ ವಿಸರ್ಜನೆಯಲ್ಲಿ ಹಲವಾರು ಲೀಡರ್ಗಳು ವಿಸಿಟ್ ಮಾಡುವ ಒಂದು ಸಾಧ್ಯತೆ ಇರೋದರಿಂದ ಒಂದು ಹೆಚ್ಚಿನ ರೀತಿಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನ ನಿಯೋಜನೆ ಮಾಡಿದ್ದೀವಿ. ಸದ್ಯದ ಪ್ರಕಾರ ವೇಳಾಪಟ್ಟಿ ಪ್ರಕಾರ ಬಿಜೆಪಿ ಕಚೇರಿ ಮುಂದ್ಗಡೆ ಎಲ್ಲ ಗಣೇಶ ಪ್ರತಿಷ್ಠಾಪನೆಯಾದ ಗಣೇಶ ಮೂರ್ತಿಗಳು ಅಲ್ಲಿ ಒಂದು ಕಡೆ ಲೈನಪ್ ಆಗಿ ಅಲ್ಲಿಂದ ಲೀಡರ್ಸ್ ಎಲ್ಲರೂ ಬಂದ ಮೇಲೆ ಅಲ್ಲಿಂದ ಈ ಒಂದು ರಾಮ ಮಂದಿರ ಮುಂದಿರುವ ಒಂದು ಸ್ಟೇಜ್ ಬಳಿ ಅಲ್ಲಿಂದ ಎಲ್ಲರೂ ಮೆರವಣಿಗೆಯಲ್ಲಿ ಬರ್ತಾರೆ. ಇಲ್ಲಿ ಬಂದ ಮೇಲೆ ಇಲ್ಲಿ 1 ಅವರ್ ಸ್ಟೇಜ್ ಪ್ರೋಗ್ರಾಮ್ ಇದೆ. ಆ ಸ್ಟೇಜ್ ಪ್ರೋಗ್ರಾಮ್ ಮುಗಿದ ನಂತರ ಇದೇ ಒಂದು ರಸ್ತೆಯಲ್ಲಿ ಪೇಟೆ ಬೀದಿ ಮುಖಾಂತರ ಕೊಲ್ಲಿ ಸರ್ಕಲ್ ಹೋಗಿ ಅಲ್ಲಿ ವಿಸರ್ಜನೆ ಆಗುವ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಹೊರ ಜಿಲ್ಲೆಯಿಂದ ಸಹಿತ ಸಾಕಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನ ಈಗಾಗಲೇ ನಾವು ಕರೆಸ್ಕೊಂಡಿದ್ದೀವಿ. ಈ ಒಂದು ಬಂದೋಬಸ್ತ್ನಲ್ಲಿ ಮಾನ್ಯ ADGP ಸಾಹೇಬರ ಒಂದು ನೇತೃತ್ವದಲ್ಲಿ 7 ಜನ ಎಸ್ಪಿಗಳು ಭಾಗವಹಿಸಲಿದ್ದಾರೆ ಮತ್ತು ಸುಮಾರು 1,500ಕ್ಕೂ ಹೆಚ್ಚು ಸಿವಿಲ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ಇರ್ತಾರೆ. ಅದರ ಜೊತೆಗೆ 2 RAF ಕಂಪನಿಗಳಿದ್ದಾವೆ ಮತ್ತು 15 KSRP, ಒಂದು 10 DR ಪ್ಲಾಟೂನ್ಗಳನ್ನು ಸಹಿತ ನಾವು ಹೆಚ್ಚುವರಿಯಾಗಿ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ನಾವು ಅಳವಡಿಕೆ ಮಾಡಿಕೊಂಡಿದ್ದೀವಿ. DSPಗಳು 20 ಜನ ಮತ್ತು ಇನ್ಸ್ಪೆಕ್ಟರ್ ರ್ಯಾಂಕ್ನವರು 35 ಜನ, PSI ರ್ಯಾಂಕ್ನವರು ಸುಮಾರು 80 ಜನ. ಇವೆಲ್ಲ ಸೇರಿ 462 ಟ್ರೈನೀಸ್ ಸಹಿತ ಇದ್ದಾರೆ. ಸೊ ಇದೆಲ್ಲ ಸೇರಿ 1,500ದಷ್ಟು ಸಿವಿಲ್ ಸಿಬ್ಬಂದಿಗಳಾಗ್ತಾರೆ. ಅಡಿಷ್ನಲ್ SPs 5 ಜನ ಇದ್ದಾರೆ, SPs 7 ಜನ ಇದ್ದಾರೆ. ಅದೇ ರೀತಿ ನೈಟಿಗೆ ಸಹಿತ ಒಂದು SP, ಒಂದು ಅಡಿಷ್ನಲ್ SP ನೇತೃತ್ವದಲ್ಲಿ ಸುಮಾರು 150 ಜನರನ್ನು ನಾವು ನಿಯೋಜನೆ ಮಾಡಿದ್ದೀವಿ. ನಿನ್ನೆ ರಾತ್ರಿನೂ ಅಷ್ಟು ಜನ ಇದ್ದರು, ಇವತ್ತು ರಾತ್ರಿ ಸಹಿತ ಅದೇ ರೀತಿ ಒಂದು ಡಿಪ್ಲಾಯ್ಮೆಂಟ್ ಮುಂದುವರಿತದೆ.
ಎಸ್, ಸಕಲ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಯಾವುದೇ ಅಹಿತಕರ ಘಟನೆ ನಡೀಬಾರದು. 28 ಸಾಮೂಹಿಕ ಗಣಪತಿ ವಿಸರ್ಜನೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲ ಸಮರ್ಪಕವಾದಂಥ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಮದ್ಯ ಮಾರಾಟ ಕೂಡ ನಿಷೇಧ ಮಾಡಲಾಗಿರುವಂಥದ್ದು. ಮದ್ದೂರಿನಲ್ಲಿ ಇವತ್ತು 28 ಸಾಮೂಹಿಕ ಗಣಪತಿ ವಿಸರ್ಜನೆ ಮೆರವಣಿಗೆ ಸಾಗುತ್ತೆ. ಅದರಲ್ಲೂ ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಡ್ತಾ ಇದೆ. ಜೊತೆಗೆ ಈ ಹಿಂದೆ ಆದಂಥ ಗಲಾಟೆಯ ಸಂದರ್ಭದಲ್ಲಿ ಗಾಯಗೊಂಡವರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಇನ್ನು ಮದ್ದೂರು ಪಟ್ಟಣದಲ್ಲಿ ಏನು ಕಲ್ಲು ತೂರಾಟ ನಡೆದಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 3 ಆರೋಪಿಗಳನ್ನು ಖಾಕಿ ಪಡೆ ಗುರುತಿಸಿದೆ. ಈ ಮೂಲಕ 29ಕ್ಕೇರಿದೆ ಮದ್ದೂರು ಗಲಾಟೆ ಆರೋಪಿಗಳ ಸಂಖ್ಯೆ. ಸದ್ಯ 22 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದ 7 ಆರೋಪಿಗಳಿಗಾಗಿ ಪೊಲೀಸರ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಸಂಜೆ ಒಳಗೆ ಆ 7 ಮಂದಿಯನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ಕಲ್ಲು ತೂರಾಟ ನಡೆಸಿದಂತಹ ದುಷ್ಕರ್ಮಿಗಳನ್ನ ಈಗಾಗಲೇ ಒಳ ಹಾಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಈಗ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಇವತ್ತು ಸಾಮೂಹಿಕ ಗಣಪತಿ ಮೆರವಣಿಗೆ ವಿಸರ್ಜನೆ ಇರುವಂತಹ ಹಿನ್ನೆಲೆಯಲ್ಲಿ ಭಾರಿ ಭದ್ರತಾ ವ್ಯವಸ್ಥೆಯನ್ನು ಕೈಗೊಂಡಂತೆ ಕಂಡು ಬರ್ತಾ ಇದೆ. ಹೇಗೆ ಕಂಡು ಬರ್ತಾ ಇದೆ ಮದ್ದೂರು ಇವತ್ತು ಅಂತ? ಖಂಡಿತವಾಗಲೂ ಪ್ರತಿಮಾ, ಕಳೆದ 3 ದಿನಗಳ ಹಿಂದೆ ನಡೆದಂಥ ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಸುಮಾರು 2000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇವತ್ತು TB ಸರ್ಕಲ್ ಏನಿದೆ, TB ಸರ್ಕಲ್ನಿಂದ ಶಿಂಷಾ ನದಿವರೆಗೂ ಕೂಡ ಒಂದು ರೀತಿಯಲ್ಲಿ ಮೆರವಣಿಗೆ ನಡೀತದೆ. ತದನಂತರ ಅಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆಯನ್ನು ಮಾಡಲಾಗ್ತದೆ. ಈ ಕಾರಣದಿಂದಾಗಿ ಇವತ್ತು BJPಯ ಹಲವು ನಾಯಕರುಗಳು ಕೂಡ ಮದ್ದೂರು ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಮದ್ದೂರು ಪಟ್ಟಣಕ್ಕೆ ಬಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಮೊನ್ನೆ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡಂಥವ್ರು ಮತ್ತು ಕಲ್ಲು ತೂರಾಟದಲ್ಲಿ ಗಾಯಗೊಂಡಂಥವ್ರಿಗೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಈ ಒಂದು ಸ್ಥಳದಿಂದನೇ ಗಣಪತಿ ವಿಸರ್ಜನೆಗೆ ಮೆರವಣಿಗೆ ಪ್ರಾರಂಭ ಆಗಿರುವಂಥದ್ದು. ಅಂದರೆ TB ಸರ್ಕಲ್ ಏನಿದೆ ಮದ್ದೂರಿನ, ಈ TB ಸರ್ಕಲ್ನಿಂದ ಈ ಒಂದು ಮೆರವಣಿಗೆ ಪ್ರಾರಂಭ ಆಗುತ್ತೆ. ಇಲ್ಲಿಂದ ಪೇಟೆ ಬೇದಿಯ ರಸ್ತೆಯಲ್ಲಿ ಈ ಒಂದು ಮೆರವಣಿಗೆ ಹೋಗುತ್ತೆ. ತದನಂತರ ಶಿಂಷಾ ನದಿಗೆ ಹೋಗಿ ಅಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾರೆ. ಅದಕ್ಕೂ ಮುನ್ನ ಒಂದು ವೇದಿಕೆ ಕಾರ್ಯಕ್ರಮ ಇದೆ. ವೇದಿಕೆ ಕಾರ್ಯಕ್ರಮದಲ್ಲಿ ರಾಜ್ಯ BJP ನಾಯಕರುಗಳು ಮಾತನಾಡಲಿದ್ದಾರೆ. ತದನಂತರ ಮೆರವಣಿಗೆ ಮುಂದುವರುವಂಥದ್ದು. ಯಾಕಂದರೆ ಇದೇ ಒಂದು ರಸ್ತೆಯಲ್ಲಿ ಮೊನ್ನೆ ಕೂಡ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಈ ಕಾರಣದಿಂದಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಪೊಲೀಸರು SP ಕೊಟ್ಟ ಮಾಹಿತಿಯ ಪ್ರಕಾರ ಸುಮಾರು 2000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು. ಯಾಕಂದರೆ ಎಲ್ಲೋ ಒಂದು ಕಡೆ ಅಹಿತಕರ ಘಟನೆ ನಡೆಯುತ್ತೆ ಅನ್ನುವಂಥದ್ದು ಮಾಹಿತಿ ಇರುವ ಕಾರಣ, ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ತಾ ಇರುವ ಕಾರಣಕ್ಕೋಸ್ಕರ ಎಲ್ಲೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಜನ ಪೊಲೀಸರನ್ನ ಬೇರೆ ಬೇರೆ ಜಿಲ್ಲೆಯಿಂದನೂ ಕೂಡ ಕರೆಸ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಸುಮಾರು 7 ಜನ SP ಕೂಡ ಕರೆಸ್ಕೊಂಡಿರುವಂಥದ್ದು. ಯಾಕಂದರೆ ಅಷ್ಟೊಂದು ಬಿಗುವಿನ ವಾತಾವರಣ ಇರುವಂಥದ್ದು ಮದ್ದೂರು ಪಟ್ಟಣ. ಒಂದು ರೀತಿಯಲ್ಲಿ ಕಳೆದ 2 ವರ್ಷಗಳಿಂದನೂ ಮಂಡ್ಯ ಈ ಒಂದು ವಿಚಾರವಾಗಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಯುವಂಥದ್ದು, ಈ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀತಾ ಇದೆ. ಈ ಎಲ್ಲ ಕಾರಣದಿಂದಾಗಿ ಈ ರೀತಿಯಾದಂಥ ಬಿಗಿ ಕ್ರಮ ಕೈಗೊಂಡಿರುವಂಥದ್ದು. ಇವತ್ತು ಸುಮಾರು 11 ಗಂಟೆ ಸಂದರ್ಭಕ್ಕೆ ಗಣಪತಿ ವಿಸರ್ಜನೆ ಮೆರವಣಿಗೆ ಪ್ರಾರಂಭ ಆಗುತ್ತೆ. ತದನಂತರ ಸುಮಾರು ಮಧ್ಯಾಹ್ನದವರೆಗೂ ಕೂಡ ಈ ಒಂದು ಗಣಪತಿ ವಿಸರ್ಜನೆ ಮೆರವಣಿಗೆ ನಡೆಯಲಿದೆ. ಪ್ರತಿಮಾ ಭಟ್. ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ.